ನನಗಿಂತ ದೊಡ್ಡ ನಟರು ಇವರ ಮೊದಲ ಚಾಯ್ಸ್ ಆಗಿತ್ತು. ಬಟ್ ಬೇರೆ ಬೇರೆ ಕಾರಣಗಳಿಂದ ಅವ್ರು ಆಗದೇ ಇದ್ದ ಕಾರಣಕ್ಕೆ ಕೊನೆಗೆ ನಾನು ಬಂದಿದ್ದು. ನನ್ನ ಹೆಸರು ಹಾಕಿಲ್ಲ, ನಂದು ಏನು ಹಾಕಿಲ್ಲ ಅಂದ್ರೂ ಕೂಡ ಯಾರು ಬರಲ್ಲ. ನನ್ನ ಕಡೆಯಿಂದ ಗ್ಯಾರಂಟಿ, ಮುಂದಿನ ಸಿನಿಮಾಗಳು ಗ್ಯಾರಂಟಿ, ಯಾರು ಬರಲ್ಲ. ಅವ್ರ ಹತ್ರ ಅವ್ರೇನಾದ್ರು ಸಿಕ್ಕಿಲ್ಲ ಅಂದ್ರೆ ನಾನು ಒಂದ್ಸಲ ಕೂತ್ಕೊಂಡು ಅವ್ರ ಮಾತಾಡಬೇಕು. ಅಂದ್ರೆ ಮನುಷ್ಯರ ತರ ಮಾತಾಡೋದೇ ಮಾತ್ರ. ಮನುಷ್ಯತ್ವ ಇಂಪಾರ್ಟೆಂಟ್. ಕರಾವಳಿ ಚಿತ್ರದ ಟ್ರೇಲರ್ ಲಾಂಚ್ ಕಾರ್ಯಕ್ರಮದ ವೇಳೆ ಬೆಂಗಳೂರಿನಲ್ಲಿ ನಡೆದ ಹೈ ಡ್ರಾಮಾ ಇಡೀ ಸ್ಯಾಂಡಲ್ವುಡ್ನಲ್ಲಿ ಭಾರೀ ಸಂಚಲನ ಮೂಡಿಸಿದೆ. ಚಿತ್ರದ ನಾಯಕ ಪ್ರಜ್ವಲ್ ದೇವರಾಜ್ ಗೈರು ಹಾಜರಿ ಹಾಗೂ ಅವರ ಧ್ವನಿ ಬದಲಾಗಿರುವುದಕ್ಕೆ ಆಕ್ರೋಶಗೊಂಡ ಅಭಿಮಾನಿಗಳು ವೇದಿಕೆಯ ಮುಂದೆಯೇ ಭಾರೀ ಗಲಾಟೆ ಆರಂಭಿಸಿದರು. ಈ ವೇಳೆ ಪರಿಸ್ಥಿತಿಯನ್ನ ತಿಳಿಗೊಳಿಸುವುದಕ್ಕೆ ಮೈಕ್ ಕೈಗೆತ್ತಿಕೊಂಡ ನಟ ರಾಜ್ಬಿ ಶೆಟ್ಟಿ ಅವರು ಅತ್ಯಂತ ಆಕ್ರೋಶದಿಂದ ಮತ್ತು ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದರು. ಯಾರಾದರೂ ನನ್ನ ಹತ್ತಿರ ಬಂದು ಮನುಷ್ಯರ ರೀತಿ ಮಾತನಾಡಿದ್ರೆ ಮಾತ್ರ ನಾನು ಮಾತನಾಡುತ್ತೇನೆ, ಇಲ್ದಿದ್ರೆ ಮಾತನಾಡೋದಿಲ್ಲ ಅಂತ ಗಲಾಟೆ ಮಾಡುತ್ತಿದ್ದವರಿಗೆ ವೇದಿಕೆಯ ಮೇಲಿಂದಲೇ ಖಡಕ್ ಆಗಿ ನೇರ ಎಚ್ಚರಿಕೆ ನೀಡಿದ್ರು. ರಾಜ್ಬಿ ಶೆಟ್ಟಿ ಅವರ ಈ ಖಡಕ್ ಮಾತುಗಳು ಮತ್ತು ಇಡೀ ವಿವಾದದ ಅಸಲಿ ಹಿನ್ನೆಲೆ ಈಗ ಗಾಂಧಿನಗರದಾದ್ಯಂತ ಭಾರೀ ಚರ್ಚೆಗೆ ಗ್ರಾಸ ಆಗಿದೆ. ಇಡೀ ಇಂಡಿಯಾ ನೋಡುವಂತ ಒಂದು ಸಿನಿಮಾ ಮಾಡಿ ನಾವು ಮಾತಾಡ್ತಾ ಇರುವಂತ ಇಶ್ಯೂ ಇದಾಗಿದೆ. ಇಟ್ಸ್ ಸೋ ಸ್ಯಾಡ್. ಅವ್ರ ಹತ್ರ ಅವ್ರೇನಾದ್ರು ಸಿಕ್ಕಿಲ್ಲ ಅಂದ್ರೆ ನಾನು ಒಂದ್ಸಲ ಕೂತ್ಕೊಂಡು ಅವ್ರ ಜೊತೆ ಮಾತಾಡಬೇಕು. ಅಂದ್ರೆ ಮನುಷ್ಯರ ತರ ಮಾತಾಡಿದ್ರೆ ಮಾತ್ರ. ಮನುಷ್ಯತ್ವ ಇಂಪಾರ್ಟೆಂಟ್. ಹಾಗೆ ಮಾತಾಡಿದ್ರೆ ನಾವು ಮಾತಾಡ್ಬೋದು ಏನೋ. ಯಾಕಂದ್ರೆ ದಿಸ್ ಇಸ್ ಸೋ ಸ್ಯಾಡ್. ವೇದಿಕೆ ಮೇಲೆ ಗಲಾಟೆ ಮಿತಿ ಮೀರಿದಾಗ ತೀವ್ರ ಬೇಸರಗೊಂಡ ರಾಜ್ಬಿ ಶೆಟ್ಟಿ ಕನ್ನಡ ಚಿತ್ರರಂಗದ ಇಂದಿನ ಪರಿಸ್ಥಿತಿಯ ಬಗ್ಗೆ ತಮ್ಮ ತೀವ್ರ ಅಸಮಾಧಾನವನ್ನು ಹೊರಹಾಕಿದ್ರು. ಇಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋ ಭೇದ ಭಾವ ಮತ್ತು ಅನಗತ್ಯ ಸ್ಪರ್ಧೆ ಇರೋದ್ರಿಂದಲೇ ಇವತ್ತು ನಮ್ಮ ಚಿತ್ರರಂಗ ಉದ್ಧಾರ ಆಗ್ತಾ ಇಲ್ಲ ಅಂತ ಅವರು ನೇರವಾಗಿಯೇ ಹೇಳಿದರು. ಸಿನಿಮಾ ನನಗಿಂತ ದೊಡ್ಡದು ಮತ್ತು ಮನುಷ್ಯತ್ವ ಬಹಳ ಮುಖ್ಯ ಅಂತ ಹೇಳಿದವರು, ನಾನು ಈ ಚಿತ್ರದ ಮೊದಲ ಆಯ್ಕೆಯಾಗಿರಲಿಲ್ಲ. ಬೇರೆ ನಟರ ಅನಿವಾರ್ಯತೆಯಿಂದ ನಾನು ಕೊನೆಯಲ್ಲಿ ಈ ಚಿತ್ರಕ್ಕೆ ಬಂದೆ ಅಂತ ಸ್ಪಷ್ಟಪಡಿಸಿದರು. ಗದ್ದಲ ಎಬ್ಬಿಸುತ್ತ ಅಭಿಮಾನಿಗಳಿಗೆ ಮನುಷ್ಯತ್ವದ ಪಾಠ ಮಾಡಿದ ರಾಜ್ಬಿ ಶೆಟ್ಟಿ ಅವರ ಈ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಇವರ ಮೊದಲ ಚಾಯ್ಸ್ ಆಗಿರಲಿಲ್ಲ. ನನಗಿಂತ ದೊಡ್ಡ ನಟರು ಇವರ ಮೊದಲ ಚಾಯ್ಸ್ ಆಗಿತ್ತು. ಬಟ್ ಬೇರೆ ಬೇರೆ ಕಾರಣಗಳಿಂದ ಅವ್ರು ಆಗದೇ ಇದ್ದ ಕಾರಣಕ್ಕೆ ಕೊನೆಗೆ ನಾನು ಬಂದಿದ್ದು. ಹಾಗಾಗಿ ಆ ರೋಲ್ ಮೊದಲಿಂದ ಇತ್ತು. ಇಟ್ಸ್ ನಾಟ್ ದಟ್ ಅದೊಂದು ಪಾತ್ರ, ಅದು ಬರವಣಿಗೆಯಲ್ಲೇ ಆ ಒಂದು ಪಾತ್ರ ಇದೆ. ನನಗೆ ಏನ್ ಸರ್, ನಾನು ಇಲ್ಲಿ ಕಾಂಪಿಟೇಷನ್ ಮಾಡಕ್ ಬಂದಿಲ್ಲ ಸರ್. ಯಾರ ಜೊತೆನೂ ಕಾಂಪಿಟೇಷನ್ ಇಲ್ಲ. ನಾವು ಸಿನಿಮಾ ಮಾಡ್ತಾ ಇದ್ವಿ. ಅಂಡ್ ನಾನು ಟೆಕ್ನಿಷಿಯನ್. ಫಸ್ಟ್ ನನಗೂ ಗೊತ್ತು ಒಬ್ಬ ಮನುಷ್ಯ ಒಂದು ಸಿನಿಮಾ ಮಾಡೋದಕ್ಕೆ ಎಷ್ಟು ಶ್ರಮ ಪಡ್ತಾನೆ, ಎಷ್ಟು ಬದುಕುಗಳು ಅದರಲ್ಲಿ ಇನ್ವಾಲ್ವ್ ಆಗಿದೆ ಅಂತ. ನನ್ನ ಒಬ್ಬನ ಜೀವನ, ನಂದೇನೋ ಹೆಸರು, ನಂದೇನೋ ಕಾಂಪಿಟೇಷನ್, ಇದ್ರಲ್ಲಿ ನಾನು ಒಪ್ಪಿಗೇನೂ ಇಲ್ಲ. ಇದನ್ನ ನಾನು ಸಮ್ಮತಿನೂ ಕೊಡಲ್ಲ. ಇದು ನನಗೆ ಸಿನಿಮಾ ಇಸ್ ಮಚ್ ಬಿಗರ್ ದೆನ್ ಮೀ ಸರ್. ನನ್ನ ಹೆಸರು ಹಾಕಿಲ್ಲ, ನಂದು ಏನು ಹಾಕಿಲ್ಲ ಅಂದ್ರೂ ಕೂಡ ಯಾರು ಬರಲ್ಲ. ನನ್ನ ಕಡೆಯಿಂದ ಗ್ಯಾರಂಟಿ, ಮುಂದಿನ ಸಿನಿಮಾಗಳು ಗ್ಯಾರಂಟಿ, ಯಾರು ಬರಲ್ಲ. ಯಾಕಂದ್ರೆ ಸಿನಿಮಾ ದೊಡ್ಡದು, ನಾವು ಅದನ್ನು ಕಲ್ತವರು. ಐ ಥಿಂಕ್ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ದಟ್ ವಿ ಆರ್ ಸ್ಪೀಕಿಂಗ್ ಅಬೌಟ್ ದಿಸ್. ಇನ್ನು ಇಡೀ ಗಲಾಟೆಗೆ ಮೂಲ ಕಾರಣ ಪ್ರಜ್ವಲ್ ದೇವರಾಜ್ ಅವರ ಸಂಭಾವನೆಯ ವಿಚಾರದಲ್ಲಿ ನಡೆದಿರುವ ಒಳಜಗಳ ಅಂತ ಹೇಳಲಾಗ್ತಾ ಇದೆ. ಗಾಂಧಿನಗರದ ಮೂಲಗಳ ಪ್ರಕಾರ ನಿರ್ದೇಶಕ ಹಾಗೂ ನಿರ್ಮಾಪಕ ಗುರುದತ್ ಗಾಣಿಗ ಅವರು ಪ್ರಜ್ವಲ್ ಅವರಿಗೆ ಒಟ್ಟು 1,25,00,000 ರೂಪಾಯಿ ಸಂಭಾವನೆ ನಿಗದಿಪಡಿಸಿದ್ದು, ಅದರಲ್ಲಿ ಈಗಾಗಲೇ 1 ಕೋಟಿ ರೂಪಾಯಿ ಪಾವತಿ ಮಾಡಿದ್ದಾರೆ. ಆದರೆ ಪ್ರಜ್ವಲ್ ದೇವರಾಜ್ ಅವರ ಪರ್ಸನಲ್ ಸ್ಟಾಫ್ ಮತ್ತು ಸಹಾಯಕ ಸಿಬ್ಬಂದಿಯ 20 ಲಕ್ಷ ರೂಪಾಯಿ ಸಂಭಾವನೆಯನ್ನ ಚಿತ್ರತಂಡ ಪಾವತಿ ಮಾಡಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ತಮಗೆ ಬರಬೇಕಾದ ಬಾಕಿ ಹಣ ಸಿಗೋವರೆಗೂ ಪ್ರಜ್ವಲ್ ಡಬ್ಬಿಂಗ್ ಮಾಡೋದಕ್ಕೆ ನಿರಾಕರಿಸಿದ್ರಿಂದ ಅನಿವಾರ್ಯವಾಗಿ ಚಿತ್ರತಂಡ ಬೇರೆಯವರಿಂದ ಡಬ್ ಮಾಡಿಸಿ ಟ್ರೇಲರ್ ರಿಲೀಸ್ ಮಾಡಿದೆ ಅಂತ ನಿರ್ದೇಶಕ ಗುರುದತ್ ಗಾಣಿಗ ಸ್ಪಷ್ಟಪಡಿಸಿದ್ದಾರೆ. ಕೊನೆಯ ಕ್ಷಣದಲ್ಲಿ ರಾಜ್ಬಿ ಶೆಟ್ಟಿ ಅವರನ್ನ ಚಿತ್ರಕ್ಕೆ ಆಯ್ಕೆ ಮಾಡಿಕೊಳ್ಳಲಾದ ನಿರ್ಧಾರ ಮತ್ತು ಅವರಿಗೆ ಸಿಕ್ಕ ಭಾರೀ ಪ್ರಾಮುಖ್ಯತೆ ಪ್ರಜ್ವಲ್ ದೇವರಾಜ್ ಅವರಿಗೆ ಇರಿಸು ಮುರಿಸು ಉಂಟು ಮಾಡಿದೆ. ಇದೇ ಇಬ್ಬರು ನಟರ ನಡುವಿನ ವೈಮನಸ್ಸಿಗೆ ಕಾರಣ ಅನ್ನೋ ವದಂತಿಗಳು ವೆಬ್ಸೈಟ್ಗಳಲ್ಲಿ ಹರಿದಾಡೋದಕ್ಕೆ ಶುರು ಮಾಡಿವೆ. ಆದರೆ ಈ ಎಲ್ಲ ವೈಮನಸ್ಸಿನ ವದಂತಿಗಳನ್ನ ನಟ ರಾಜ್ಬಿ ಶೆಟ್ಟಿ ಮತ್ತು ಪ್ರಜ್ವಲ್ ದೇವರಾಜ್ ಇಬ್ಬರು ಸಂಪೂರ್ಣವಾಗಿ ನಿರಾಕರಿಸಿದ್ದಾರೆ. ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿ ನಟಿಸೋದ್ರ ಬಗ್ಗೆ ತಮಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ, ಅವರೊಂದಿಗೆ ಯಾವುದೇ ವೈಯಕ್ತಿಕ ವೈಮನಸ್ಸಿಲ್ಲ ಅಂತ ಪ್ರಜ್ವಲ್ ದೇವರಾಜ್ ಕೂಡ ಮಾಧ್ಯಮಗಳಿಗೆ ಸ್ಪಷ್ಟಪಡಿಸುವ ಮೂಲಕ ವದಂತಿಗಳಿಗೆ ತೆರೆ ಎಳೆದಿದ್ದಾರೆ. ಹೀಗಾಗಿ ಪ್ರಜ್ವಲ್ ದೇವರಾಜ್ ಮತ್ತು ರಾಜ್ಬಿ ಶೆಟ್ಟಿ ನಡುವೆ ಯಾವುದೇ ವೈಯಕ್ತಿಕ ವೈಮನಸ್ಸಿಲ್ಲ ಅನ್ನೋದು ಸ್ಪಷ್ಟವಾಗಿದ್ರು, ಚಿತ್ರತಂಡ ಮತ್ತು ನಾಯಕ ನಟನ ನಡುವಿನ ಹಣಕಾಸಿನ ಒಳಜಗಳ ಮಾತ್ರ
ಸದ್ಯ ಬೀದಿಗೆ ಬಂದಿದೆ. ನಾನು ಇವರ ಮೊದಲ ಚಾಯ್ಸ್ ಆಗಿರ್ಲಿಲ್ಲ. ನನಗಿಂತ ದೊಡ್ಡ ನಟರು ಇವರ ಮೊದಲ ಚಾಯ್ಸ್ ಆಗಿತ್ತು. ಬಟ್ ಬೇರೆ ಬೇರೆ ಕಾರಣಗಳಿಂದ ಅವ್ರು ಆಗದೇ ಇದ್ದ ಕಾರಣಕ್ಕೆ ಕೊನೆಗೆ ನಾನು ಬಂದಿದ್ದು. ನನ್ನ ಹೆಸರು ಹಾಕಿಲ್ಲ, ನಂದು ಏನು ಹಾಕಿಲ್ಲ ಅಂದ್ರೂ ಕೂಡ ಯಾರು ಬರಲ್ಲ. ನನ್ನ ಕಡೆಯಿಂದ ಗ್ಯಾರಂಟಿ, ಮುಂದಿನ ಸಿನಿಮಾಗಳು ಗ್ಯಾರಂಟಿ, ಯಾರು ಬರಲ್ಲ. ಅವ್ರ ಹತ್ರ ಅವ್ರೇನಾದ್ರು ಸಿಟ್ಟಿಲ್ಲ ಅಂದ್ರೆ ನಾನು ಒಂದ್ಸಲ ಕೂತ್ಕೊಂಡು ಮಾತಾಡಬೇಕು. ಅಂದ್ರೆ ಮನುಷ್ಯರ ತರ ಮಾತಾಡೋದೇ ಮಾತ್ರ. ಮನುಷ್ಯತ್ವ ಇಂಪಾರ್ಟೆಂಟ್.